ನಮಸ್ಕಾರ ಎಲ್ಲರಿಗೂ ವಿನಾಯಕ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 2023-24ನೇ ಸಾಲಿನ ಮುಂಗಾರು ಬೆಳೆ ವಿಮೆ ಜಮಾ ಆಗಿದೆ. ಜಮಾ ಆಗಿದ್ದು ನಮ್ಮ ಇನ್ಶೂರೆನ್ಸ್ ತುಂಬಿರ್ತೀವಲ್ಲ ಅದು ಎಷ್ಟು ಜಮಾ ಆಗಿದೆ, ಯಾವ ಡೇಟ್ಗೆ ಜಮಾ ಆಗಿದೆ ಮತ್ತು ಯಾವ ಅಕೌಂಟಿಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಯಾವುದಿರುತ್ತೆ ಆ ಅಕೌಂಟಿಗೆ ಜಮಾ ಆಗಿರುತ್ತೆ ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಳೋದು. ಈಗ ನಿಮ್ಮ ಮೊಬೈಲ್ನಲ್ಲೇ ಚೆಕ್ ಮಾಡ್ಕೋಬೋದು. ಅದನ್ನೆಲ್ಲ ನಿಮಗೆ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಂರಕ್ಷಣೆ ಪೋರ್ಟಲ್ಗೆ ಹೋಗಬೇಕು. ಸಂರಕ್ಷಣೆ.karnataka.government.in ಈ ವೆಬ್ಸೈಟ್ಗೆ ಹೋಗಿ ಇಲ್ಲಿ 2000 ವರ್ಷದ ಆಯ್ಕೆ 2023-24 ತೊಗೋಬೇಕು, ಸೆಲೆಕ್ಟ್ ಮಾಡ್ಕೋಬೇಕು. ಋತು ಆಯ್ಕೆ ಅಂತ ಇರುತ್ತೆ, ಸೆಲೆಕ್ಟ್ ಇನ್ಶೂರೆನ್ಸ್ ಸೀಸನ್. ಇದನ್ನು ಖರೀಫ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಖರೀಫ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಮುಂಗಾರು ಬೆಳೆ ವಿಮೆ ತಲೆ ನೆಕ್ಸ್ಟು ಅಂತ ಕ್ಲಿಕ್ ಮಾಡಿದಾಗ ಈ ಹೋಮ್ ಪೇಜ್ ಓಪನ್ ಆಗುತ್ತೆ. ಈ ಹೋಮ್ ಪೇಜಲ್ಲಿ ಇಲ್ಲಿ ನೋಟಿಸ್ ಬೋರ್ಡ್ ಇದೆ, ನೆಕ್ಸ್ಟ್ ಫಾರ್ಮರ್ಸ್ ಕಾಲಮ್ ಇದೆ, ನೆಕ್ಸ್ಟು ಸ್ಕೀಮ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆ. ಅದರಲ್ಲಿ ಪ್ರೀಮಿಯಂ ಕ್ಯಾಲ್ಕುಲೇಟ್ರು ಅಂದರೆ ಎಷ್ಟು ಎಕರೆಗೆ ಎಷ್ಟು ಬೆಳೆ ವಿಮೆ ತುಂಬಬೇಕು ಅದೆಲ್ಲ ಇರುತ್ತೆ. ಎರಡನೇದು ಕ್ರಾಪ್ ಯು ಕ್ಯಾನ್ ಇನ್ಶೂರ್, ಯಾವ ಕ್ರಾಪ್ದೆಲ್ಲ ಬರುತ್ತೆ. ಚೆಕ್ ಸ್ಟೇಟಸ್ ಅಂತ ನಮ್ಗೆ ಬೇಕು, ಅದು ಚೆಕ್ ಸ್ಟೇಟಸ್ ಕ್ಲಿಕ್ ಮಾಡ್ತೀವಿ. ಅದರಲ್ಲಿ ಇಯರು 2023-24 ಇದೆ. ಖರೀಫು ಅಪ್ಲಿಕೇಶನ್ ನಂಬರು ಇಲ್ಲಾಂದರೆ ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕು. ಮೊಬೈಲ್ ನಂಬರ್ ಎಂಟ್ರಿ ಮಾಡಿದಾಗ ಇಲ್ಲಿ ಕರೆಕ್ಟ್ ಕ್ಯಾಪ್ಚಾ ಕೋಡ್ ಹಾಕಬೇಕು. ಸ್ಮಾಲ್ ಇದ್ದರೆ ಸ್ಮಾಲು, ಕ್ಯಾಪ್ಸ್ ಇದ್ದರೆ ಕ್ಯಾಪ್ಸು, ಅದೆಲ್ಲ ಹಾಕಿ ನೆಕ್ಸ್ಟು ಸರ್ಚ್ ಅಂತ ಕೊಡಬೇಕು. ಅದರಲ್ಲಿ ಕೆಳಗಡೆ ಪ್ರಪೋಸಲ್ ನಂಬರು, ನೇಮು, ಮೊಬೈಲ್ ನಂಬರ್ ಎಲ್ಲ ಬರುತ್ತೆ. ವಿಮಾ ಕಂಪ್ನಿಯಿಂದ ಅರ್ಜಿ ಸ್ವೀಕೃತಿ ಎಲ್ಲ ಇರುತ್ತೆ. ಬ್ಯಾಂಕು, ನಾವೆಲ್ಲಿ ಇನ್ಶೂರೆನ್ಸು ಪೇ ಮಾಡಿರ್ತೀವಲ್ಲ, ಫಸಲ್ ಬಿಮಾ ಯೋಜನೆದು ಇನ್ಶೂರೆನ್ಸ್ ಎಲ್ಲಿ ತುಂಬಿರ್ತೀವಿ ಆ ಬ್ರ್ಯಾಂಚು ಬ್ಯಾಂಕೆಲ್ಲ ಬಂದಿರುತ್ತೆ. ಅದರಲ್ಲಿ ಪ್ರಪೋಸಲ್ ನಂಬರ್ ಅಂತ ಇದೆ 1ನೇ ಕಾಲಮಲ್ಲಿ. ಆ ಪ್ರಪೋಸಲ್ ನಂಬರ್ ಅಂತಿದೆ, ಅದನ್ನು ತೊಗೊಂಡು ಅದು ಒಂದು ಕಡೆ ಬರೆದಿಟ್ಕೋಬೇಕು. ಆ ಪ್ರಪೋಸಲ್ ನಂಬರು ಇದೆ. ಇದರಲ್ಲಿ ಪ್ರಪೋಸಲ್ ನಂಬರ್ ಅಂತಿದೆ. ಆ ಪ್ರಪೋಸಲ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಆ ಪ್ರಪೋಸಲ್ ನಂಬರ್ ಎಂಟ್ರಿ ಮಾಡಿದಾಗ ನೆಕ್ಸ್ಟು ಕ್ಯಾಪ್ಚಾ ಕೋಡ್ ಎಂಟ್ರಿ ಮಾಡಬೇಕು. ಕ್ಯಾಪ್ಚಾ ಕೋಡ್ ಎಂಟ್ರಿ ಮಾಡಿ ಸರ್ಚ್ ಅಂತ ಕೊಡಬೇಕು. ಸರ್ಚ್ ಅಂತ ಕೊಟ್ಟಾಗ ಇದೆಲ್ಲ ಡೀಟೇಲ್ಸ್ ಓಪನ್ ಆಗುತ್ತೆ. ಈ ಡೀಟೇಲ್ಸು ಇನ್ಶೂರೆನ್ಸ್ ಕಂಪ್ನಿ ಅಗ್ರಿಕಲ್ಚರಲ್ ಇನ್ಶೂರೆನ್ಸ್ ಕಂಪ್ನಿ ಆಫ್ ಇಂಡಿಯಾ ಲಿಮಿಟೆಡು. ಕೆಳಗಡೆ ಇದೆ ಅಪ್ಲಿಕೇಶನ್ ನಂಬರ್ ಇದೆ, ಪ್ರಪೋಸಲ್ ನಂಬರು, ನೆಕ್ಸ್ಟ್ ಸರ್ವೆ ನಂಬರ್ ಅಂತ ಬರುತ್ತೆ, ಕ್ರಾಪ್ ಐ ಡಿ, ಕ್ರಾಪ್ ಕೋಡು ಇವೆಲ್ಲ ಬರುತ್ತೆ. ಪೇಮೆಂಟ್ ಟೈಪ್ MTA ಕಾಂಪನ್ಸೇಷನ್ ಅಂತಿದೆ. ಅಕೌಂಟ್ ನಂಬರು 4 ಡಿಜಿಟ್ಸ್ ಬರುತ್ತೆ. ಲಾಸ್ಟು ಅಕೌಂಟ್ ನಂಬರ್ನ ಕೊನೆಯ 4 ಸಂಖ್ಯೆಗಳು ಈ ಅಕೌಂಟ್ ನಂಬರ್ ಸೆಕ್ಷನಲ್ಲಿ ತೋರಿಸ್ತವೆ. ಆಮೇಲೆ UTR ನಂಬರು, ಪೇಮೆಂಟ್ ಸ್ಟೇಟಸ್ಸು, ಪೇಮೆಂಟ್ ಸಕ್ಸಸ್ ಅಂತಿದೆ. 8,966 ರೂಪಾಯಿ 54 ಪೈಸೆ ಇದೆ, ಅಂದರೆ ಪೇಡ್ ಡೇಟ್ ಇದೆ. ನೆಕ್ಸ್ಟು 21/02/2024 ಅಂದರೆ ಫೆಬ್ರವರಿ 21ನೇ ತಾರೀಕು ಈ ಅಮೌಂಟ್ ಕ್ರೆಡಿಟ್ ಆಗಿದೆ. ಅಪ್ಲಿಕೇಶನ್ ನಂಬರು, ಶಾರ್ಟ್ ಫಾಲ್ ಇದೆ ಮತ್ತು ಸ್ಟೇಟಸ್ ವ್ಯಾಲಿಡ್ ಪ್ರಪೋಸಲ್ ಇನ್ ಐ ಯು ಎಲಿಜಿಬಲ್ ಫಾರ್ CCE ಕಾಂಪನ್ಸೇಷನ್ ಅಂತಿದೆ. ಈ ಥರ ನಿಮಗೆ ಯಾವ್ದು ಮುಖಾಂತರ ಇನ್ಶೂರೆನ್ಸ್ ಬಂದಿರುತ್ತಲ್ಲ ಈ ಸ್ಟೇಟಸಲ್ಲಿ ಕೊಟ್ಟಿರ್ತಾರೆ ಅವರು, ಇದು ಯಾವುದ್ರ ಸಲಿಂದ ಅಮೌಂಟ್ ಬಂತಂತ. ಇದೇ ಥರ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಧನ್ಯವಾದಗಳು.